ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಧಾ ಯಶವಂತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆ ತಿಂಡಿಗೆ ಟೊಮೊಟೊ ಬಾತ್ ಮಾಡಿದ್ದೆ. ನಮ್ಮ ಮನೆಯವರು ಯಾವತ್ತೂ ಬೆಳಿಗ್ಗೆ ತಿಂಡಿ ತಿನ್ನಲ್ಲ ನೋಡಿ. ಯಾಕಂದರೆ ಅವರು ಯಾವಾಗಲೂ 12 ಗಂಟೆ ಮೇಲೆ ಊಟನೇ ಮಾಡಿಬಿಡ್ತಾರೆ ಡೈರೆಕ್ಟಾಗಿ. ಯಾವತ್ತಾದರೂ ಒಂದೊಂದು ದಿನ ಮಾತ್ರನೇ ಅವರು ಬೆಳಿಗ್ಗೆ ತಿಂಡಿ ತಿನ್ನೋದು. ಅದು ಇಡ್ಲಿ, ಬಿಸಿ ಇಡ್ಲಿ ಆದರೆ ಮಾತ್ರ ಹೋಟೆಲಾಗಿ ತಿಂತಾರೆ. ಇಲ್ಲಾಂದ್ರೆ ಅವ್ರು ತಿಂಡಿ ತಿನ್ನೋದೇ ಇಲ್ಲ ಏನೇ ಮಾಡಿದ್ರು. ಸೊ ಇವತ್ತು ಮಾತ್ರ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಸೊ ಹಾಗಾಗಿ ನಾನು ಹೇಳಿದೆ, ನೀವು ತಿಂಡಿ ತಿನ್ಕೊಂಡು ಹೋಗಿ, ಕೆಲಸ 100% ಆಗುತ್ತೆ ಅಂತಂದು. ನೋಡೋಣ ಅಂತಂದು ಇವತ್ತು ತಿಂದೇ ತಿಂತೀನಿ ಅಂತ ಟ್ರೈ ಮಾಡ್ತೀನಿ ಅಂತಂದು ಟೊಮೊಟೊ ಬಾತ್ ಮಾಡಿದೆ. ಸೊ ಹಾಗಾಗಿ ತಿಂಡಿ ಹಾಕ್ಕೊಟ್ಟೆ. ಇನ್ನೂ ಬೇಕು ಅಂದರೂ ಹೊರ್ತು ಸಾಕು ಅನ್ನಲಿಲ್ಲ, ಅಷ್ಟು ಚೆನ್ನಾಗಿತ್ತು ನೋಡಿ ಟೊಮೊಟೊ ಬಾತು. ಸೊ ಟೊಮೊಟೊ ಬಾತ್ ರೆಸಿಪಿ ಏನು ವೀಡಿಯೋ ಮಾಡ್ಕೊಳ್ಳಲಿಲ್ಲ, ಯಾಕೆಂದ್ರೆ ನನಗೂ ಟೈಮ್ ಆಗಿತ್ತು ಬೆಳಗ್ಗೆ ಡ್ಯೂಟಿಗೆ ಕೆಲಸಕ್ಕೆ ಹೋಗೋದು. ಸೊ ಆಫೀಸಿಗೆ ಟೈಮ್ ಆಗಿಬಿಡುತ್ತೆ ಅಂತಂದು ಟೊಮೊಟೊ ಬಾತ್ ಮಾಡಿದ್ದೆ. ಸೊ ಇವತ್ತು ಸಂಜೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಹೋಗೋದು. ಹಾಗಾಗಿ ನಮ್ಮ ಮನೆಯವರಿಗೆ ಮುಂಚಿತವಾಗಿ ಹೇಳಿದ್ದೆ, ಸೊ ಬೇಗ ಹೋಗಬೇಕು, ನೀವು ಕೆಲಸ ಮುಗಿಸ್ಕೊಂಡು ಬರ್ರಿ, ಸಂಜೆ ನಾನು ಆಫೀಸ್ ಮುಗಿಸ್ಕೊಂಡು ಬರ್ತೀನಿ ಅಂತಂದು. ಅದಕ್ಕೂ ಮುಂಚೆ ನಮ್ಮ ಮನೆಯವರು ನನಗೊಂದು 10,000 ದುಡ್ಡು ಕೊಡಿಲಿ ಅಂತ ಕೇಳಿದರು. ಯಾಕೆ ಅಂತಂದರೆ, ನಿನ್ನ ಜೊತೆ ಕೆಲ್ಸಕ್ಕೆ ಬರಬೇಕಲ್ಲ, ನಿನ್ನ ಕೆಲಸ ಆಗಬೇಕು ಅಂದರೆ ನನಗೊಂದು 10,000 ದುಡ್ಡು ಬೇಕು ಅಂತ ಅಂದರು. ನನ್ನ ಕೆಲಸ ಏನಂತಂದರೆ, ಹೆಣ್ಮಕ್ಳಿಗೆ ಕಿಚನ್ಗೆ ಸಂಬಂಧಪಟ್ಟಂಗೆ ಏನಾದರೂ ಇದ್ದೇ ಇರುತ್ತಲ್ಲ, ಹೊರಗಡೆ ತರೋದು ಅದು ಇದು. ನಮ್ಮ ಮನೆಯವರಿಗೆ ಆ ಥರ ಕೆಲಸ ಅಂದ್ರೆ ಆಗಲ್ಲ. ಎಲ್ಲಾರ ಹೊರಗೆ ಹೋಗಿ ಹೆಣ್ಮಕ್ಳು ನಾವು ಏನಾರು ಕಿಚನಿಗೆ ಸಂಬಂಧಪಟ್ಟಂಗೆ ಅಥವಾ ಯಾವ್ದಾರ ಬ್ಯಾಂಗಲ್ ಸ್ಟೋರಿಗೆ ಹೋಗಿ ಏನಾರು ತೊಗೋಬೇಕು ಅಂದರೆ ಅವ್ರಿಗೆ ಫುಲ್ಲು ಸಿಟ್ಟು ಬಂದುಬಿಡುತ್ತೆ ನೋಡಿ. ಅಲ್ಲಿ 1 ಗಂಟೆ ಆಗುತ್ತೆ, 2 ಗಂಟೆ ಆಗುತ್ತೆ, ನೋಡಿದ್ದನ್ನೇ ನೋಡ್ತೀರ ನೀವು ತಿರ್ಗಾ ಮುರ್ಗಾ ಅಂತಂದು. ನಿನ್ನ ಪಾಡಿಗೆ ನೀನು ಹೋಗು, ನನ್ನ ಪಾಡಿಗೆ ನಾನು ಹೋಗ್ತೀನಿ ಅಂತ ಸಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ರಿ. ಆದ್ರೂ ತಿರುಗಿ ನೋಡ್ತಾರೆ. ನೀನೊಂದು ಕಡೆಗೆ ಹೋಗು, ನಾನೊಂದು ಕಡೆಗೆ ಹೋಗ್ತೀನಿ ಅಂತಂದರು. ಬರ್ರಿ ಇಲ್ಲಿ ಒಂದು ವೀಡಿಯೋ ಮಾಡ್ಕೊತೀನಿ, ಫೋಟೋ ತಗೊತೀನಿ ಅಂದರು. ಬರಲೇ ಇಲ್ಲ, ಸುಮ್ಮನೆ ಮುಂದೆ ಹೋಗ್ತಿದ್ದಾರೆ ನೋಡಿರಿ. ಆದರೂ ತಿರುಗಿ ನೋಡ್ತಾರೆ. ಇವಾಗ ನೋಡ್ತಾರೆ ನೋಡಿ, ತಿರುಗಿ ನೋಡಿದ್ರು. ನಮಗೆ ಗೊತ್ತಿಲ್ಲೋ ನಮ್ಮ ದೇವ್ರ ಬುದ್ಧಿ ಏನು ಅಂತ. ನಮಗೂ ಆಫೀಸು ಹತ್ರದಲ್ಲಿ ಬಂತು. ಸೊ ಆಫೀಸ್ಗೆ ಹೋಗಿ ಮತ್ತು ಸಂಜೆ ಮನೆಗೆ ಬಂದೆ. ಬರೋ ಅಷ್ಟೊತ್ತಿಗೆ ಬೆಳಗ್ಗೆನೇ ಇಟ್ಟೋಗಿದ್ದೆ ರೆಡಿ ಮಾಡಿ ಇಂತಿಂಥ ತೊಗೊಂಡೋಗೋದಂತ. ಇದು ನಾನು ತೊಗೊಂಡು ಈ ಕುಕ್ಕರ್ಗಳು ಇಲ್ಲಿಗೆ 8 ವರ್ಷ ಆಯಿತು ನೋಡಿ. 8 ವರ್ಷದಿಂದ ಏನೇನೂ ಆಗಿರಲಿಲ್ಲ. ಅಂದರೆ ಪ್ರೆಸ್ಟೀಜ್ ತೊಗೊಂಡಿದ್ದು. ಸೊ ಹಾಗಾಗಿ ಆ ಒಲೆ ಮತ್ತು ಕುಕ್ಕರ್ ಚೇಂಜ್ ಮಾಡಬೇಕಾಗಿತ್ತು ಅಂತ ಹೊರಗೆ ಹೋಗಿದ್ವಿ. ಸೊ ಅದಷ್ಟು ಐಟಮ್ ಏನಿದೆ ಅದನ್ನೆಲ್ಲ ಹಾಕಿ ಹೊಸದು ತೊಗೊಂಬರೋಣ ಅಂತ. ನನಗೆ ಕುಕ್ಕರ್ ತೊಗೊಂಬರೋದೇನು ಅವಶ್ಯಕತೆ ಇರಲಿಲ್ಲ, ಬಟ್ ನಂಗೆ ಒಲೆ ಬೇಕಾಗಿತ್ತು. ನಂಗೆ ಅದು ತುಂಬ ದಿವಸದಿಂದ ಆ ಒಲೆ ತುಂಬ ಹಿಂಸೆ ಆಗ್ತಿತ್ತು, ಪದೇ ಪದೇ ಸೌಂಡ್ ಮಾಡೋದು, ಸ್ಟೀಲಿಂದೆಲ್ಲ ತುಂಬ ದಿವಸ ಆಗಿತ್ತು. ಅದಕ್ಕೆ ಚೇಂಜ್ ಮಾಡಲೇಬೇಕು ಅಂತಂದು. ಸೊ ತುಂಬ ಥರದ್ದು ನೋಡಿದ್ವಿ. ನಂಗೆ ಅದರಲ್ಲಿ ಲಾಸ್ಟಿಗೆ ಇದು ಫುಲ್ಲು ಗ್ಲಾಸ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮನೆಗೆ ಹೋದ್ಮೇಲೆ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ಇದನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದೇನು 2 ಒಲೆ ಇದೆಯಲ್ಲ, ತುಂಬ ದೊಡ್ಡದು. ಅವಾಗಿಂದ ಇದ್ರಾಗೆಲ್ಲ ಸ್ವಲ್ಪ ಒಂದು ದೊಡ್ಡದು ಒಂದು ಸಣ್ಣದಿರುತ್ತೆ. ಸೊ 2 ಒಂದು ಆವ್ರೇಜು ತುಂಬ ಚೆನ್ನಾಗಿತ್ತು. ಸೊ ನನಗೂ ತುಂಬ ಇಷ್ಟ ಆಯಿತು. ಅದ್ರ ಜೊತೆಗೆ 2 ಕುಕ್ಕರ್ ತೊಗೊಂಡು ಬಂದ್ವಿ. ನಮ್ಮ ಮನೆಯವರು ಕುಕ್ಕರಿಗೆ ಇಂಥವನ್ನೆಲ್ಲ ಕುಕ್ಕರಿಗೆಲ್ಲ ಸಾವಿರಾರು ಗಟ್ಟಲೆ ಅಮೌಂಟ್ ಹಾಕ್ಬೇಕಾ, ಇಷ್ಟೊಂದು ವೇಸ್ಟು ಸುಮ್ಮನೆ ಕುಕ್ಕರಿಗೆಲ್ಲ. ಯಾಕೆಂದರೆ ಪ್ರೆಸ್ಟೀಜ್ ಎಲ್ಲ 2.5 ಹಿಂಗೆಲ್ಲ ಇರೋದು. ಸೊ ಹಂಗಾಗಿ ಅವರಿಗೆ ಇಷ್ಟೊಂದು ದುಡ್ಡು ಕೊಟ್ಟು ಏನಕ್ಕೆ ತೊಗೋಬೇಕು ಕಿಚನ್ ಐಟಮ ಅಂತಂದರು. ಅವ್ರಿಗೆ ಸಿಟ್ಟು ಬಂದುಬಿಡ್ತು, ಇಷ್ಟೊಂದೆಲ್ಲ ದುಡ್ಡು ಹಾಕ್ಬೇಕಾ ಓಕೆ ಅಂತಂದು. ಯಾಕೆಂದರೆ ಚೆನ್ನಾಗಿರೋದು ತೊಗೊಂಡ್ರೆ ನೋಡಿರಿ 8 ವರ್ಷ ಅಷ್ಟು ನಾನು ಕುಕ್ಕರ್ ತೊಗೊಂಡು ಚೆನ್ನಾಗಿರೋ ಕ್ವಾಲಿಟಿ ಇರೋದು ತೊಗೊಂಡ್ರೆ ತುಂಬ ಬಾಳಿಕೆ ಚೆನ್ನಾಗಿ ಬರ್ತವೆ. ಸೊ ಅದೆಲ್ಲ ತೊಗೊಂಡ್ಬಿಟ್ಟು ಬಂದ್ವಿ. ಆಮೇಲೆ ಹೊರಗೆ ಬಂದಮೇಲೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತಂದು ಪಾನಿಪುರಿ ತಿನ್ನೋಣ ಅಥವಾ ಮಸಾಲ ಅಂತಂದು ಹೋದ್ವಿ. ಮಸಾಲ ತಿನ್ಕೊಂಡು ಹೊರಗೆ ಬಂದ ತಕ್ಷಣ ನಮ್ಮ ಮನೆಯವ್ರು ಎಲ್ಲೇ ಹೋದ್ರು ಏನಂದರೆ, ಏನಾದರೂ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಂಗೆ ಕಾಣಿಸ್ತು ಅಂದರೆ ಅದನ್ನ ನೋಡಿ ತೊಗೊಳ್ಳೋ ತನಕ ಬಿಡಲ್ಲ ಅವರು. ಯಾಕೆಂದರೆ ಹೇಳಿ ಕೇಳಿ ಮೊದಲೇ ನಾವು ರೈತರು. ಎಲ್ಲೇ ಹೋದರೂ ಏನಾರು ಒಂದು ಗಿಡಗಳಿಗೆ ಔಷಧಿ ಅಂತೆ ಅದು ಇದು ಏನಾರು ಒಂದು ತಗೊಂಬರ್ತಾನೆ ಇರ್ತಾರೆ. ಸೊ ತೊಗೊಂಡು ಮನೆಗೆಲ್ಲ ಬಂದ್ವಿ. ಅದರಲ್ಲೂ ಹೋಗಿ ಅವ್ರು ಸ್ವಲ್ಪ ಹೊತ್ತು ನನಗೆ ತುಂಬ ಕಾಯಿಸಿದ್ರು. ಮಸಾಲ ಪುರಿ ತಿನ್ಕೊಂಡು ಅಲ್ಲಿ ಇಲ್ಲಿ ಅದು ಇದು ಅಂತಂದು. ಸೊ ಏನೋ ಕೊನೆಗೆ ಏನೂ ತಗೊಂಬರ್ಲಿಲ್ಲ, ಹಂಗೆ ಬಂದರು. ಅವ್ರಿಗೆ ಯಾವುದೋ ಬೇಕಾಗಿದ್ದು ಸಿಗಲಿಲ್ಲ ಅಂತಂದು ಔಷಧಿ ಗಿಡಗಳಿಗೆ, ಅಡಿಕೆ ಗಿಡಕ್ಕೆ. ಸೊ ಮನೆಗೆ ಬಂದ್ವಿ. ಬಂದ ತಕ್ಷಣ ನೋಡಿ ಒಲೆ ಹೆಂಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಗ್ಲಾಸ್ದು. ಅದರಲ್ಲೂ ನನಗೆ ಬೇಕಾಗಿದ್ದು ಬ್ಲ್ಯಾಕೇ ಬೇಕಾಗಿತ್ತು. ಇದಕ್ಕೂ ಮುಂಚೆ ಎಲ್ಲ ಸ್ವಲ್ಪ ಈಗ ಗ್ಲಾಸ್ ಮೇಲೆ ಬಟರ್ಫ್ಲೈ ಅಂತೆ ಡಿಸೈನು ಅದು ಇದು ಕಾಫಿದಂತೆ ಅದು ಇದು ಫ್ಲವರ್ ಎಲ್ಲ ಇರೋದು. ಸೊ ನಮ್ಮ ಅಮ್ಮನ ಮನೆಯಲ್ಲಿ ಅದೇ ಥರದ್ದಿರೋದು. ಸೊ ನನಗೆ ಇದಕ್ಕೆ ಪ್ಲೈನ್ ಬೇಕಾಗಿತ್ತು ಅಂತ ಹುಡುಕ್ತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಏನು ಅಂದ್ಕೊಂಡಿದ್ದೆ ಅದೇ ಸಿಕ್ತು ನೋಡಿ. ತುಂಬ ಚೆನ್ನಾಗಿದೆ. ಅದೆಲ್ಲ ತುಂಬ ತೂಕನೂ ಇಲ್ಲ, ತುಂಬ ಹಗುರೂ ಇಲ್ಲ. ಅಂದರೆ ತುಂಬ ಜಾಸ್ತಿ ತೂಕ ಇತ್ತು ಅಂದರೆ ಡೈಲಿ ನಾವು ಅದನ್ನು ನೈಟು ಎಲ್ಲ ಅಡುಗೆ ಎಲ್ಲ ಆದಮೇಲೆ ಕ್ಲೀನ್ ಮಾಡಬೇಕು, ಮತ್ತು ಅದನ್ನು ಎತ್ತಬೇಕು, ಮತ್ತು ಒರೆಸ್ಬೇಕು ಸೆಲ್ಫ್ ಎಲ್ಲ ಕೆಳಗಡೆ. ಆವಾಗ ತುಂಬ ತೂಕ ಇದ್ದರೆ ಸ್ವಲ್ಪ ಹಿಂಸೆ ಅನಿಸ್ಬಿಡುತ್ತೆ. ಸೊ ಒಂದು ಪರವಾಗಿಲ್ಲ, ಒಂದು ಆವ್ರೇಜಲ್ಲಿ ತೂಕ ಇದೆ. ಕ್ಲೀನ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ.
ತುಂಬ ಚೆನ್ನಾಗಿದೆ. ನನಗೆ ಅದೊಂದು ಚೂರು ಗಲೀಜು ಮಾಡೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಯಾಕಂದರೆ ಆ ಥರ ಪಳ ಪಳ ಅಂತ ಹೊಳೆಯೋದು ನೋಡಿರಿ, ಗ್ಲಾಸ್ ಅಲ್ಲ. ಸೊ ಹಾಗಾಗಿ ಅದಕ್ಕೆ ನಮ್ಮ ಮನೆಯವರು ಫಸ್ಟು ಒಂದು ಲೋಟ ಟೀ ಮಾಡಿಬಿಡು, ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಬರ್ತೀನಿ ಅಂತಂದರು. ಸೊ ಹಾಗಾಗಿ ಟೀ ಮಾಡೋಣ ಅಂತಂದು, ಅವ್ರಿಗೆ ಯಾಕೋ ಸ್ವಲ್ಪ ಹಲ್ಲು ನೋವು ಅಂತಂದು ಡೆಂಟಲ್ ಹತ್ರ ಹೋಗ್ಬರ್ತೀನಿ ಅಂತಂದು. ಸೊ ಟೀ ಮಾಡಿದೆ. ನನಗೆ ಅದು ಒಂದೊಂದು ಹನಿ ನೀರು ಚೆಲ್ಲಿದ್ರು ನನಗೊಂಥರ ಅನ್ನಿಸ್ತಿತ್ತು ಆ ಒಲೆ ಮೇಲೆ. ಯಾಕೆಂದರೆ ಏನೋ ಒಂಥರ ಇಷ್ಟ ಆಗ್ಬಿಡುತ್ತೆ ನನಗೆ ಒಲೆ. ಯಾಕೆಂದರೆ ನನಗೆ ಅದರಲ್ಲೂ ಕಿಚನ್ ಐಟಮ್ ಅಂದರೆ ತುಂಬ ಇಷ್ಟ ನೋಡಿ. ಏನಾರು ತಗೋಬೇಕು ಮತ್ತು ವೆರೈಟಿ ಫುಡ್ ಮಾಡಬೇಕು ಅಂದರೆ, ಅಡುಗೆ ಮಾಡಬೇಕು ಅಂದರೆ ನನಗೆ ತುಂಬ ಇಷ್ಟ. ಅದು ಹೆಂಗಾದರೂ ಆಗಲಿ, ಒಟ್ಟು ಮಾಡ್ತಾ ಇರ್ಬೇಕು ಅಡುಗೆ, ಚೆನ್ನಾಗಿರುತ್ತೆ. ಅಡುಗೆ ಮಾಡೋದು ಒಂದು ಫ್ಯಾಷನ್ನು. ಸೊ ಹಾಗಾಗಿ ಅಡುಗೆ ಮಾಡೋದ್ರೆ ನನಗೆ ತುಂಬ ಇಷ್ಟ. ಬಟ್ ಏನಂದರೆ ಟೈಮ್ ಬೇಕು. ಫಾಸ್ಟಾಗಿ ಅರ್ಜೆಂಟ್ ಅಲ್ಲ, ನಿಧಾನಕ್ಕೆ ಮಾಡಬೇಕು. ನಿಧಾನಕ್ಕೆ ಮಾಡಿದರೆ ಪರ್ಫೆಕ್ಟಾಗಿ ಮಾಡಿಬಿಡ್ತೀನಿ. ಸೊ ಹಾಗಾಗಿ ಟೀ ಮಾಡಿದೆ, ಟೀ ಮಾಡಿಕೊಟ್ಟೆ. ನಮ್ಮ ಮನೆಯವರು ಇನ್ನೇನು ಟೀ ಕುಡ್ದುದಾಯಿತು, ಜಾಸ್ತಿ ಊಟ ಏನೂ ಬೇಡ, ನನಗೂ ಹಸಿವಿಲ್ಲ, ಯಾಕೆಂದರೆ ಹೊರಗೆ ತಿನ್ಕೊಂಬಂದಿದ್ವಿ, ಹಂಗಾಗಿ ಏನಾದ್ರು ಲೈಟಾಗಿ ಮಾಡು ಅಂತ ಹೇಳಿದರು. ಅದಕ್ಕೆ ನನಗೂ ಬೇರೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಯಾಕೆಂದರೆ ಹಸಿವಿರಲಿಲ್ಲ. ಟೀ ಬೇರೆ ಕುಡಿದ್ವಿ, ಮಸಾಲೆ ತಿನ್ಕೊಂಡು ಬಂದಿದ್ವಿ. ಅದಕ್ಕೆ ಏನು ಮಾಡೋಣ ಅಂತ ಹಿಂಗೆ ಯೋಚನೆ ಮಾಡ್ತಿದ್ವಿ. ನಮ್ಮ ಮನೆಯವರು ಮೊಸರು ಅನ್ನ ಮಾಡು, ಚೆನ್ನಾಗಿರುತ್ತೆ ಲೈಟಾಗಿ ಅಂತ ಹೇಳಿದ್ರು. ನಮಗೂ ಮೊಸರು ಅನ್ನ ಅಂದರೆ ತುಂಬ ಇಷ್ಟ. ಚಳಿಗಾಲ ಆಗಲಿ ಅಥವಾ ಬೇಸಿಗೆ ಆಗಲಿ, ಮಳೆ ಏನೇ ಇರಲಿ, ಮೊಸರು ಅನ್ನ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಮೊಸರು ಅನ್ನ ಬೇಗ ಆಗಿಬಿಡುತ್ತೆ ಅಂತಂದು ಸ್ವಲ್ಪ ರೈಸ್ ಮಾಡಿಬಿಟ್ಟು ಮೊಸರು ಅನ್ನ ಇನ್ನೇನು ಮಾಮೂಲಿ ಗೊತ್ತಲ್ಲ ಅದೇ ಥರ ಮಾಡಿದೆ. ಸೊ ತುಂಬ ಚೆನ್ನಾಗಿತ್ತು. ಮೊಸರು ಅನ್ನ ಮಾತ್ರ ಸೂಪರಾಗಿತ್ತು ನೋಡಿರಿ. ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಆಯಿತು. ಅವ್ರಿಗೆ ಜಾಸ್ತಿ ನೈಟ್ ಟೈಮು ಸ್ವಲ್ಪ ಲೈಟಾಗಿರ್ಬೇಕು ಫುಡ್ಡು. ಅಂದರೆ ಅವರಿಗೆ ಏನಿಲ್ಲ ಅಂದ್ರೆ ಬರೀ ಮಜ್ಜಿಗೆ ಅನ್ನಾಗಲಿ ಊಟ ಮಾಡಿಬಿಡ್ತಾರೆ. ಜಾಸ್ತಿ ಓವರಾಗಿರ್ಬಾರ್ದು, ಸ್ವಲ್ಪ ಇರಬೇಕು ಲೈಟಾಗಿ. ಸೊ ಹಾಗಾಗಿ ಮೊಸರು ಅನ್ನ, ನನಗೂ ಅಷ್ಟೇ ಮೊಸರು ಅನ್ನ ತುಂಬ ಇಷ್ಟ. ಮೊಸರು ಅನ್ನ ಮಾಡಿದ್ವಿ. ಮೊಸರು ಅನ್ನನ ಮಾಡಿದ ತಕ್ಷಣ ಊಟ ಮಾಡೋದಕ್ಕಿಂತ ಅದನ್ನೊಂದು ಅರ್ಧ ಗಂಟೆ, ಕಾಲು ಗಂಟೆ, 20 ನಿಮಿಷ ಬಿಟ್ಟು ಅಷ್ಟೊತ್ತು ಚೆನ್ನಾಗಿ ಬರುತ್ತೆ. ಯಾಕೆಂತಂದರೆ ಮೊಸರು ಹುಳಿ ಬಂದಷ್ಟು ಅನ್ನ ಮೊಸರು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಮ್ಮ ಮನೆಯವ್ರು ಬರ್ತೀನಿ ಅಂತ ಕಾಯಿಸಿ ಕೊನೆಗೆ ಒಂದು 3/4 ಗಂಟೆ ಆದಮೇಲೆ ಬಂದರು. ಸೊ ಒಂದೊಂದು ಬಟ್ಲು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ನಮ್ಮ ಮನೆಯವ್ರು ಒಂದು ರೌಂಡಿಂಗ್ ಹೋಗ್ಬರೋಣ ವಾಕ್ ಅಂತಂದರು. ಸೊ ಹೋಗೋಣ ಅಂತ, ಸರಿ ಆಯಿತು ಅಂತಂದು ಮೊಸರು ಅನ್ನ ಉಪ್ಪಿನಕಾಯಿ ತುಂಬ ಚೆನ್ನಾಗಿತ್ತು. ಸೊ ಊಟ ಮಾಡ್ಕೊಂಡು ಒಂದು ರೌಂಡ್ ವಾಕ್ ಹೋಗಿ ಬರೋಣ ಅಂತಂದು ನಮ್ಮ ಮನೆಯವರು ನಾವು ಹೋದ್ವಿ. ಈಗ ಹೋದಾಗ ಟೈಮ್ ಎಷ್ಟಾಯಿತು ಅಂದರೆ 9:30 ಆಗಿತ್ತು. ಸೊ ಅದಕ್ಕೆ ಬೇಗ ಹೋಗಿ ಬರೋಣ ಅಂತಂದು ಊಟ ಮಾಡ್ಕೊಂಡು ಹೊರಟ್ವಿ. 9:30 ಆಗಿದೆ ನೋಡಿ ಟೈಮು. ಹೀಗೆ ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಸೊ ಮತ್ತೆ ರಿಟರ್ನ್ ವಾಪಸ್ ಮನೆಗೆ ಬಂದ್ವಿ. ಸೊ ನಮ್ಮ ರೋಡಲ್ಲಿ ಆಲ್ರೆಡಿ ಎಲ್ಲರೂ ಮಲಗಿದ್ದಾರೆ ನೋಡಿ. ಸೊ ಹತ್ತತ್ರ ನಾವು ಮನೆಗೆ ಬಂದಾಗ ಆಲ್ರೆಡಿ ಒಂದು 11 ಗಂಟೆ ಹತ್ತತ್ರ ಆಗಿರ್ಬೋದು ನಿಯರು. ಸೊ ಮನೆಗೆ ಬಂದ್ವಿ. ಇವತ್ತಿನ ದಿನ ಹೀಗಿತ್ತು. ಸೊ ಟೈಮ್ ಆಲ್ರೆಡಿ 11 ಗಂಟೆ. 11 ಗಂಟೆ ಆಗಿದೆ ನೋಡಿ. ಇನ್ನು 10 ನಿಮಿಷ ಕಡಿಮೆ ಇದೆ. ಬಾಯ್, ಗುಡ್ ನೈಟ್.